ಈಗ ಎಲ್ಲಿ ನೋಡಿದರೂ ಕಾಲೇಜುಗಳ ಅಡ್ಮಿಷನ್ಸ್ಗಳು ಹಾಗೂ ಸಮ್ಮರ್ ಕ್ಯಾಂಪ್ಗಳ ಹಾವಳಿ ಶುರು ಆಗಿದೆ. ಈಗಿನ ನಾವು ನಮ್ಮ ಮಕ್ಕಳಿಗೆ ಎಕ್ಸಿಸ್ಟೆನ್ಷಿಯಲ್ ವ್ಯಾಕ್ಯೂಮ್ ಎನ್ನುತಕ್ಕಂಥ ಒಂದು ಪರಿಸರದಲ್ಲಿ ನಾವು ದೂಡ್ತಾ ಇದ್ದೇವೆ. ನಾವು ಯಾವುದಕ್ಕಾಗಿ ನಾವು ಕಲಿತಾ ಇದ್ದೇವೆ, ಏನನ್ನು ಕಲಿಯಬೇಕು, ಯಾವುದನ್ನು ನಾವು ಕಲಿಸಬೇಕು ಎನ್ನುವುದೇ ನಮಗೆ ಅರ್ಥವಾಗ್ತಾ ಇಲ್ಲ. ನಾವು ಕೇವಲ ಅಂಧಾನುಕರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಸಮ್ಮರ್ ಕ್ಯಾಂಪಿಗೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಕೂಡ ನಾವು ಸಮ್ಮರ್ ಕ್ಯಾಂಪ್ ಎನ್ನುವ ಒಂದು ಜೈಲಿನಲ್ಲಿ 4 ಗೋಡೆಗಳ ಕಟ್ಟಡಗಳಲ್ಲಿ, ಭವ್ಯ ಕಟ್ಟಡಗಳಲ್ಲಿ ಕಲಿಯುವ ಒಂದು ಅವಕಾಶವನ್ನು ಮಾಡಿಕೊಡುತ್ತೇವೆ ಎಂದು ಗರ್ವದಿಂದ ನಾವು ನಮ್ಮ ಮಕ್ಕಳಿಗೆ ಕಳಿಸುತ್ತೇವೆ. ಆದರೆ ಪ್ರಕೃತಿಯಲ್ಲಿ ನಾವು ಕಲಿತಕ್ಕಂಥ ವಿಷಯಗಳು ಬಹಳಷ್ಟು ಇರುತ್ತವೆ. ವಸಂತ ಕಾಲದಲ್ಲಿ ಚಿಗುರತಕ್ಕಂಥ ಹೂವುಗಳು, ಬಿಡ್ತಕ್ಕಂಥ ಎಲೆಗಳು ಹಾಗೂ ಅದರ ಒಂದು ಸೌಂದರ್ಯ, ಪಕ್ಷಿಗಳ ನಿನಾದ ಇವನ್ನು ಕಲಿಸಿದರೆ ಅದರಿಂದ ನಾವು ಸ್ಟ್ರೆಸ್, ಸ್ಟ್ರೇನು, ಆಂಗ್ಸೈಟಿ ಇದನ್ನೆಲ್ಲ